ತುಲಾಭಾವನೆ ಬಂತು ಅಂದ್ರೆ ಭಕ್ತಿ ಕೇಳ್ತದೆ. ಗುರುವಿನಲ್ಲಿ ನರಭಾವನೆ ಬಂತು ಅಂದ್ರೆ ಭಕ್ತಿ ಕೆಡ್ತದೆ. ಕೆಟ್ಟಿಲ್ವಾ? ಕೆಟ್ಟಿದೆ. ಇವೆರಡರಲ್ಲಿ ಬುದ್ಧಿ ಅಧಿಗೆಡ್ತಾ ಇದೆ, ಕೆಡ್ತಾ ಇದೆ. ಆ ಅನುರಾಗ ಅಂತಾರೆ ಅದಕ್ಕೆ. ಭಕ್ತಿಗೆ ಏನಂತಾರೆ ಅಂದ್ರೆ ಅನುರಾಗ ಅಂತಾರೆ. ಅದು ಯಾವ್ಯಾವುದೋ ರೂಪದಿಂದ ಬರಬಹುದು. ಒಂದು ದೇವರಿಗಿಂತ ಇನ್ನೊಂದು ದೇವರು ದೊಡ್ಡದು ಕಾಣಬಹುದು, ಒಂದು ದೇವರಿಗಿಂತ ಇನ್ನೊಂದು ದೇವರು ಸಣ್ಣದು ಕಾಣಬಹುದು. ದೇವರಲ್ಲಿ ದೊಡ್ಡ ದೇವರು, ಸಣ್ಣ ದೇವರು, ಪವರ್ಫುಲ್ ದೇವರು, ಮತ್ತೆ ಪವರ್ ಇಲ್ಲಂತ ದೇವರು ಕಾಣ್ತವ್ರು. ಪವರ್ಫುಲ್ ದೇವರು, ಇಲ್ಲಂತ ದೇವರು. ಅಲ್ಲಿ ಏನು ಬಂತು ಭಾವನೆ? ಯಾವುದು ಪವರ್ಫುಲ್ ದೇವರು ಇರ್ತದಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ದಿವಸ ಭಕ್ತಿ ಇರ್ತದೆ. ಆ ಪವರ್ಫುಲ್ ಇಲ್ಲದಂತ ದೇವ್ರ ಮೇಲೆ ಏನಾಗ್ತದೆ? ಕಲ್ಲದು ಶಿಲಾಭಾವನೆ ಕೆಡ್ತಲ್ಲಿ ಭಕ್ತಿ.